ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕಾಂಗ್ರೆಸ್ ಈಗ ಕೆಂಡಾಮಂಡಲ ಆಗಿರುವಂತದ್ದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ಗೆ ಕಾಂಗ್ರೆಸ್ ಈಗ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ತಡರಾತ್ರಿ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ಹೊಡೆದಾಟ ಜೋರಾಗಿದೆ. ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತೆ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಸಿಜೆಪಿ ಪಟ್ಟು ಹಿಡಿದಿದೆ. ಅಮಿತ್ ಶಾ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಹುಲ್ ಗಾಂಧಿ ಕೂಡ ಪಟ್ಟು ಹಿಡಿದಿದ್ದಾರೆ. ಎಸ್, ನಾವು ಈ ಹಿಂದಿನ ಸ್ಟೋರಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬಂದಂಗೆ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೆಂಗಾಯ್ತು. ಸೊ ಇದು ಆಗಿರೋದು ಶಿಕ್ಷಣ ಸಚಿವರು ಅಲ್ಲಿ ಅತಿಯಾದ ಕಾಳಜಿ ವಹಿಸಲಿಲ್ಲ, ಜೊತೆಗೆ ಅವರು ಅಲ್ಲಿ ಮುತುವರ್ಜಿ ವಹಿಸಲಿಲ್ಲ. ಯಾವ ರೀತಿ ನೀಟ್ ಪ್ರಶ್ನೆ ಪತ್ರಿಕೆ ಹೋಗಬೇಕಿತ್ತು, ಸರಿಯಾದ ಮಾರ್ಗಸೂಚಿಯಲ್ಲಿ ಹೋಗಿಲ್ಲ ಅಂತ ಹೇಳಿ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಟ್ಟು ಹಿಡಿದಿರೋದು. ಕೇವಲ ಕೇಂದ್ರ ಶಿಕ್ಷಣ ಸಚಿವ ಮಾತ್ರ ಅಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತಲೂ ಈಗ ರಾಹುಲ್ ಗಾಂಧಿ ಅವರು ಪಟ್ಟು ಹಿಡಿದಿದ್ದಾರೆ. ಸೊ ಹಾಗಾಗಿ ಸದ್ಯ ಈಗ ಜಂತರ್ ಬಂತರ್ನಲ್ಲಿ ಪ್ರತಿಭಟನೆ ಕಾವು ಮತ್ತಷ್ಟು ಜಾಸ್ತಿ ಆಗಿದೆ. ನಿನ್ನೆ ಕೇವಲ ಪ್ರತಿಭಟನಾಕಾರರ ಜೊತೆಗೆ ಕುತ್ಕೊಂಡು ಮಾಡಿದಂತಹ ಪ್ರೊಟೆಸ್ಟ್ ಇವತ್ತು ಕಪ್ಪು ಬಟ್ಟಿಯನ್ನ ಪ್ರದರ್ಶಿಸಿ ಪ್ರೊಟೆಸ್ಟ್ ಮಾಡುವ ಲೆವೆಲ್ಗೆ ಹೋಗಿದೆ. ಅಷ್ಟೇ ಅಲ್ಲ, ಸಂಸತ್ನಲ್ಲಿ ಈ ವಿಚಾರ ಚರ್ಚೆ ಆಗಬೇಕು. ಜೊತೆಗೆ ನರೇಂದ್ರ ಮೋದಿ ಅವರು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಸಾರಿಯನ್ನ ಕೇಳಬೇಕು, ಸಾರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗೆ ಲಾಠಿ ಚಾರ್ಜ್ ಮಾಡಿದಂತಹ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು. ಅದು ಹೆಂಗೆ ಕ್ರಮ ತಗೊಂಡ್ರು? ಯಾವುದೇ ಒಬ್ಬ ಪ್ರಜಾಪ್ರಭುತ್ವದಲ್ಲಿರುವಂತಹ ಪ್ರಜೆಗೆ ನಡೆದಿರುವಂತಹ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅಲ್ಲಿ ಧ್ವನಿಯನ್ನ ರೇಸ್ ಮಾಡುವಂತಹ ಶಕ್ತಿ ಇದೆ, ಆ ಹಕ್ಕು ಅವರಿಗಿದೆ, ಅವರು ಅದನ್ನ ಮಾಡಿದ್ದಾರೆ. ಅಂತದ್ರಲ್ಲಿ ನೀವು ಹೆಂಗ್ ಲಾಠಿ ಚಾರ್ಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸದ್ಯ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಇಟ್ಟಿರುವಂತದ್ದು. ಈಗ ಬಹಳ ಬಿಸಿ ಚರ್ಚೆ ಆಗಿರುವಂತದ್ದು ದೆಹಲಿಯಲ್ಲಿ. ಈಗ ನೀಟ್ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧ ಅಂತ ಹೇಳಿ ಮತ್ತೊಂದು ಕಡೆಗೆ ಧರ್ಮೇಂದ್ರ ಪ್ರಧಾನ್ ಹೇಳಿಕೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳವಾಗಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಈ ಒಂದು ನೀಟ್ ಈ ಒಂದು ಪ್ರೊಟೆಸ್ಟ್ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಚಿಕೆ ಇಲ್ಲದೆ ತನ್ನ ಕೆಲಸವನ್ನ ಮತ್ತೆ ಮುಂದುವರೆಸಿದೆ. ರಾಹುಲ್ ವಿರುದ್ಧ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಈಗ ಕಿಡಿಕಾರಿರುವಂತದ್ದು. ವಿದ್ಯಾರ್ಥಿಗಳಿಗೆ ಗೊಂದಲ ಅಲ್ಲ, ಇದು ಭರವಸೆ ಬೇಕು ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿಕೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಹಿತವೇ ಸರ್ಕಾರದ ಆದ್ಯತೆ. ನೀಟ್ ಸೇರಿ ಯುವಕರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತೆ, ಬದ್ಧ ಆಗಿದೆ. ಟ್ವೀಟ್ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಈಗ ಕಿಡಿಕಾರಿರುವಂತದ್ದು ನಾವು ಗಮನಿಸ್ತಾ ಇದೀವಿ. ಈ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಲ್ಲ, ಇಷ್ಟೆಲ್ಲ ಪ್ರೊಟೆಸ್ಟ್ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ ನಾಯಕರು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಸಾವಿರಾರು ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಹೋಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಲಾಠಿ ಚಾರ್ಜ್ ಆಗ್ತಾ ಇದೆ, ಅಶ್ವವಾಯು ಪ್ರಯೋಗ ಮಾಡಿದ್ರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಈಗ ಹೋಗಿ ಆಡ್ ಆನ್ ಆಗಿದೆಯಲ್ಲ. ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳನ್ನ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಬಳಸ್ಕೊಳ್ತಾ ಇದೆ. ವಿದ್ಯಾರ್ಥಿಗಳೇ ಎಚ್ಚರ ಆಗಿ, ನಿಮ್ಮನ್ನ ರಾಜಕೀಯ ದಾಳಕ್ಕೆ, ಒಂದು ಮೀನನ್ನ ಹಿಡಿಬೇಕು ಅಂತಂದ್ರೆ ದಾಳವಾಗಿ ಯೂಸ್ ಮಾಡುವಂತ ಫುಡ್ ನೀವಾಗಿದ್ದೀರಾ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಾಚಿಕೆ ಇಲ್ಲದೆ ಅವ್ರ ಕೆಲಸ ಅದೇನ್ ಮಾಡ್ಬೇಕು ಅದನ್ನ ಸರಾಗವಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಿಡಿಕಾರ್ತಾ ಇದ್ದಾರೆ. ಯಾಕೆ ಮಾತಾಡಿಲ್ಲ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿ 2-3 ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ಈಗ ಟ್ವಿಟರ್ ನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಗೊಂದಲ ಅಲ್ಲ, ಭರವಸೆ ಬೇಕು. ಈಗ ನೀವು ಪ್ರೊಟೆಸ್ಟ್ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ, ಇದಕ್ಕೆ ಬೇಕಾಗಿರೋದು ಭರವಸೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಟ್ವೀಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಹಿತ ಸರ್ಕಾರದ ಆದ್ಯತೆ. ಸರಿ, ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಾಗಿರುವಂತಹ ಲೋಪಗಳನ್ನ ಸರಿಪಡಿಸ್ಕೊಂಡು ಹೋಗೋಣ, ಅವರ ಹಿತವೇ ನಮ್ಮ ಸರ್ಕಾರದ ಆದ್ಯತೆ ಅಂತಲೂ ಅದನ್ನ ಈ ಸ್ಟೇಟ್ಮೆಂಟ್ ನ ಮನವರಿಕೆ ಮಾಡ್ಕೊಂಡಿದ್ದಾರೆ. ನೀಟ್ ಸೇರಿ ಯುವಕರ ಸಮಸ್ಯೆಗಳಿಗೆ ಸರ್ಕಾರ ಬದ್ಧ, ಸ್ಪಂದಿಸುತ್ತೆ. ಇವಾಗ ಏನ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ, ಆ ವಿಚಾರವಾಗಿ ಸಂಬಂಧಪಟ್ಟಂತೆ ನಾವು ಸ್ಪಂದಿಸ್ತೀವಿ, ನಮ್ಮ ಸರ್ಕಾರ ಕೂಡ ಸಿದ್ಧ ಇದೆ. ಟ್ವೀಟ್ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ಸೊ ಫೈನಲಿ ಕೇಂದ್ರ ಶಿಕ್ಷಣ ಸಚಿವರು ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. 2 ದಿನಗಳಿಂದ ಸರಾಗವಾಗಿ ದೆಹಲಿ ಕೆಂಡಾಮಂಡಲವಾಗಿದೆ, ರಣರಂಗವಾಗಿ ಮಾರ್ಪಟ್ಟಿದೆ. ಯಾಕೆ ಧರ್ಮೇಂದ್ರ ಪ್ರಧಾನ್ ಇಷ್ಟಾದ್ರೂ ಕೂಡ ಇನ್ನು ರಿಯಾಕ್ಷನ್ ಕೊಟ್ಟಿಲ್ಲ, ಮಾತಾಡಿಲ್ಲ ಅಂತ ವೇಟ್ ಮಾಡ್ತಾ ಇರೋರಿಗೆ ಈಗ ಆನ್ಸರ್ ಸಿಕ್ಕಿರುವಂಥದ್ದು. ವಿದ್ಯಾರ್ಥಿಗಳನ್ನ ದಯವಿಟ್ಟು ರಾಜಕೀಯ ಗಾಳವಾಗಿ ಬಳಸ್ಕೋಬೇಡಿ, ಕಾಂಗ್ರೆಸ್ ಸರ್ಕಾರ ಮತ್ತೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಶುರು ಮಾಡಿದೆ ಅಂತ ಹೇಳಿ ಈಗ ಎಕ್ಸ್ ನಲ್ಲಿ ಕಿಡಿಕಾರಿದ್ದಾರೆ ಧರ್ಮೇಂದ್ರ ಪ್ರಧಾನ್.